ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಬಂದಿರುವಂಥದ್ದು ದೆಹಲಿಯ ಪ್ರಸಿದ್ಧ ಮಾರ್ಕೆಟ್ಗಳೊಂದಾಗಿರುವಂತಹ ಸರೋಜಿನಿ ಮಾರ್ಕೆಟ್ಗೆ. ಸರೋಜಿನಿ ಮಾರ್ಕೆಟಲ್ಲಿ ನಿಮಗೆ ಇವಾಗ ಇಲ್ಲಿ ಸ್ಟಾರ್ಟಿಂಗಲ್ಲೇ ನೋಡಿ ರೇಟೆಲ್ಲ ಕಡಿಮೆಗೆ ಐಟಮ್ ಮಾಡ್ತಾ ಇದ್ದಾರೆ. ಈ ಒಂದು ಸರೋಜಿನಿ ಮಾರ್ಕೆಟ್ ಅಂತ ಹೇಳಿದ್ರೆ ತುಂಬ ಫೇಮಸ್ ಆಗಿರುವಂಥ ಮಾರ್ಕೆಟು. ನೋಡಿ ಇದೆಲ್ಲ ಚೈನ್ಗಳನ್ನ ನಿಮಗೆ ತುಂಬ ರೇಟ್ ಕಡಿಮೆಗೆ ಎಲ್ಲ ಬ್ಯಾಗ್ ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ಸಿಗುತ್ತೆ. ಡ್ರೆಸ್ ಮೆಟೀರಿಯಲ್ ಆಗಿರ್ಬೋದು ಪ್ರತಿಯೊಂದು ಕೂಡ. ನಿಮಗೆ ಬೆಲ್ಟ್ ಮಾರುವಂಥವ್ರು ಅವರು ಅಂತ ತುಂಬ ಜನ ಫ್ರೆಂಡಲ್ಲಿ ಬಂದು ಕೇಳ್ತಾರೆ, ಅದು ಬೇಕಾ ಇದು ಬೇಕಾ ಚೈನು. ನಾನು ಒಂದು ಮಾರ್ಕೆಟ್ ಇದು ಬೇರೆ ಬೇರೆ ಪಾಯಿಂಟ್ಸ್ಗಳನ್ನು ಹಾಕ್ತಾ ಹೋಗ್ತೀನಿ. ಏನಾದರೂ ಇಲ್ಲಿ ದೆಹಲಿಗೆ ಬರಲಿಕ್ಕಿದ್ರೆ ಎಷ್ಟೊಂದು ಸಲ ಈ ಒಂದು ಮಾರ್ಕೆಟಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಿಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ನಾವು ಬಂದಿದ್ರಲ್ಲಿ ಒಂದು 100 ರೂಪಾಯಿದೊಂದು ವಿಡಿಯೋ ಇದು ಬ್ಯಾಗ್ ತಗೊಂಡ್ವಿ. ನೋಡಿ 100 ರೂಪಾಯಿ ಕೊಟ್ಟಿರುವಂಥದ್ದು ಬ್ಯಾಗಿಗೆ, ಬರೀ 100 ರೂಪಾಯಿ ಬ್ಯಾಗ್ ನೋಡಿ. ಇದು ನೋಡಿ ಸರೋಜಿನಿ ನಗರ್ ಮೆಟ್ರೋ ಸ್ಟೇಷನ್ನ ಪಕ್ಕದಲ್ಲಿ ಇದ್ದೀನಿ ನಾನು ಇವಾಗ. ಮೆಟ್ರೋ ಸ್ಟೇಷನ್ ಇಲ್ಲಿ ನಾನು ತಗೊಂಡಿರುವಂತಹ ಬ್ಯಾಗ್ ನೋಡಿ, ಇದು 100 ರೂಪಾಯಿಗೆ. 100 ರೂಪಾಯಿಗೆ ಬೆಲ್ಟ್ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. 100 ರೂಪಾಯಿ, ಬರೀ 100 ರೂಪಾಯಿಗೆ ಚೆನ್ನಾಗಿರುವಂತಹ ಬೆಲ್ಟು. ನಂತರ ಪ್ರೈಸ್ ತುಂಬ ಕಡಿಮೆ ಅಂತ ಅನಿಸ್ತಾ ಇದೆ. ಸರೋಜಿನಿ ಮಾರ್ಕೆಟ್ ನಾವು ಎಂಟ್ರಿ ಆಗಲಿಲ್ಲ ಇನ್ನೂ ಕೂಡ. ಎಂಟ್ರಿ ಆಗೋದಷ್ಟು ಸರೋಜಿನಿ ಮಾರ್ಕೆಟ್ ಬೋರ್ಡ್ ಕಾಣ್ತಾ ಇದೆ. ಇದು ಸರೋಜಿನಿ ಮಾರ್ಕೆಟು. ಈಗ ಇದನ್ನು ಕೂಡ ತಗೊಂಡು ಬೆಲ್ಟ್, ಇನ್ನೊಂದು ಬೆಲ್ಟ್ ತಗೊಂಡೆ, 2 ಬೆಲ್ಟ್ ತಗೊಂಡ್ವಿ. 100 ರೂಪಾಯಿ ವುಡ್ಲ್ಯಾಂಡ್ ಟ್ಯಾಗ್ ಇದೆ, 1400 ರೂಪಾಯಿ MRP ಇದೆ. ಬಟ್ 100 ರೂಪಾಯಿಗೆ ಬಿಟ್ಟು ನಮ್ಮ ಊರಲ್ಲಿ ಇದೇ ಬೆಲ್ಟಿಗೆ ನಾವು ಒಂದು 400 ರಿಂದ 500 ರೂಪಾಯಿ ಕೊಡಲೇಬೇಕಾಗತ್ತೆ. ಅದಕ್ಕೆ 100 ರೂಪಾಯಿ ಕೊಟ್ಟಿರುವಂಥದ್ದು. ಬೇರೆ ಬೇರೆ ಐಟಮ್ಗಳಿವೆ ಇಲ್ಲಿ, ರೇಟ್ ಕೂಡ ಕಡಿಮೆನೇ ಹೇಳ್ಬೋದು. ನೋಡಿ ಸರೋಜಿನಿ ಮಾರ್ಕೆಟ್ ಎಂಟ್ರಿ. ಇಲ್ಲಿ ಸಾಕ್ಸ್ ನಾವು ಬೆಂಗಳೂರಲ್ಲೆಲ್ಲ 3 ಜೋಡಿಗೆ 100 ರೂಪಾಯಿ ಕೊಡ್ತೀವಲ್ಲ, ಇಲ್ಲಿ 3 ಜೊತೆ ಸಾಕ್ಸಿಗೆ ನಮಗೆ 40 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಅದು ನನಗೇನೆ ಶಾಕ್ ಆಗ್ತಾಯಿದೆ, ಏನು ಪ್ರೈಸ್ ಅಲ್ಲ ಇದು. ಅಯ್ಯೋ, ಇಲ್ಲಿ ನೋಡಿ 50 ರೂಪಾಯಿಗೆ ಒಂದು ಪ್ಯಾಕೆಟ್ ಸಿಗ್ತಾ ಇದೆ. ಬೇಕಾದಂತಹ ಡಿಸೈನ್ ತಗೋಬಹುದು. 50 ರೂಪಾಯಿ ತಗೋಬಹುದು. ಯಾವ ತಗೊಂಡ್ರು 50 ರೂಪಾಯಿ. ಇದು ನೋಡಿ, ಇದೆಲ್ಲ ನೋಡಿ 200 ರೂಪಾಯಿ ಸೇಲ್, 200. ಎಲ್ಲ ಐಟಮ್ಸ್ ಸೇಲ್ ಮಾಡುವಂಥದ್ದು. ನಾವು ಅಲ್ಲಿ ಏನು 100 ರೂಪಾಯಿ ಕೊಟ್ಟಿದ್ವೋ, ಈ ಕಡೆ ಬರ್ಬೇಕಂದ್ರೆ 150 ರೂಪಾಯಿಗೆ 2 ಬೆಲ್ಟ್ ತಗೊಂಡ್ವಿ. ಟೋಟಲ್ 4 ಬೆಲ್ಟ್ ಆಯಿತು. ಜನ ಇದ್ವಿ ನಾವು, ಅದಕ್ಕಾಗಿ ನಾವು ತಗೊಂಡ್ವಿ ಎಷ್ಟರು. ಇದನ್ನು ಮಾರ್ಕೆಟ್ ನೋಡಿ ಎಷ್ಟೊಂದು ಕ್ರೌಡ್ ಇದೆ ಅಂತ ಹೇಳೋದನ್ನು. ಫುಲ್ ಕ್ರೌಡ್ ಮಾರ್ಕೆಟ್. ಕ್ರೌಡ್ ನೋಡಿ ಫುಲ್ ಇದೆ ಕ್ರೌಡ್. ಬ್ಯಾಗ್ ಶಾಪು, ಬ್ಯಾಗ್ ಸೂಟ್ಕೇಸ್ ಇದೆಲ್ಲ. ಮೊಬೈಲ್ ಹಿಡಿಯುವಂಥದ್ದೇ ಸಮಸ್ಯೆ. ಯಾರಾದರೂ ಬ್ಯಾಗಿಂದ ಹೇಳ್ಕೊಂಡು ಹೋದ್ರು ಏನು ಮಾಡೋಗಿಲ್ಲ. ಎಲ್ಲ ನೋಡ್ಕೊಂಡು ಹೋಗೋದು ಬೆಸ್ಟ್ ಅಂತ ಅನಿಸುತ್ತೆ. ಗಟ್ಟಿ ಇಟ್ಕೋಬೇಕಾಗಷ್ಟೇ. ಎಷ್ಟು ಜಾಗ್ರತೆ ಇದ್ರೂ ಸಾಕಾಗ್ಲಿಕ್ಕಿಲ್ಲಲ್ಲ. ಸಿಟಿ ಏರಿಯಾ ಎಲ್ಕೊಂಡು ಓಡಿ ಹೋದ್ರು ನಾವು ಮತ್ತೆ ಮೇಲೆ ನೋಡ್ಬೇಕಷ್ಟೇ, ಬೇರೆ ಏನೂ ಪ್ರಯೋಜನ ಇಲ್ಲ. ಅದಷ್ಟು ಜಾಗ್ರತೆ ಮಾಡ್ಕೋಬೇಕು. ನೋಡಿ ಇದು ಫುಲ್ ಇದೆ, ಒಂದು ಗಲ್ಲಿ ಫುಲ್ ಇದೇ ಆಯ್ತು. ಲೆಫ್ಟಲ್ಲಿ ರೈಟಲ್ಲಿ ಎಲ್ಲ ಇದೇ ಐಟಮ್ ಇರೋದು. ನಾವು ಯಾವುದೋ ಒಂದು ಮಾರ್ಕೆಟಿಗೆ ಬಂದಾಗ ಆ ಒಂದು ಫೀಲ್ ಆಗ್ತದೆ. ಈಗ ಕೆಲವರು ಯೂಟ್ಯೂಬರ್ಸ್ ಎಲ್ಲ ಹಾಕ್ತಾ ಇರ್ತಾರಲ್ಲ, ವಿದೇಶದಲ್ಲೆಲ್ಲ ಹೋಗಿ. ಸರೋಜಿನಿ ಮಾರ್ಕೆಟಲ್ಲಿ ನೋಡಿ ಇದೆಲ್ಲ ಐಟಮ್ಸ್ ಸೇಲ್ ಇರುವಂಥದ್ದು. ಇದೆಲ್ಲ ಐಟಮ್ಸ್ ಇದೆ ನೋಡಿ. ಬೇರೆ ಬೇರೆ ಬ್ಯಾಂಗಲ್ಸ್ ಇದೆಲ್ಲ 200 ರೂಪಾಯಿ 250 ರೂಪಾಯಿ ಹೇಳ್ತಾರೆ. ಫಿಕ್ಸ್ ಪ್ರೈಸ್ ಕಮ್ಮಿ, ಸ್ವಲ್ಪ ಕಮ್ಮಿ ಮಾಡ್ತಾರೆ. 200 ರೂಪಾಯಿ ಹೇಳಿದ್ರೆ ರೇಟ್ ಅಲ್ಲ. 10 पीस कम हो जाएगा। 10 पीस है, 10 रुपये कम है।
10 ರೂಪಾಯಿ ಕಮ್ಮಿ ಮಾಡ್ತೇವೆ ಅಂತ ಹೇಳ್ಕೊಂಡು 200 ರೂಪಾಯಿ ಅಂತೆ 10 ರೂಪಾಯಿ ಕಮ್ಮಿ ಮಾಡ್ತೇವೆ ಅಂತ ಹೇಳ್ಕೊಂಡು ಈಗ ಇದನ್ನು ಬಂದು 100 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಕೊಡ್ಬೋದು ಇಲ್ಲ ಅಂತ ಅಲ್ಲ ಬಟ್ ತುಂಬ ಇದರಲ್ಲಿ ಐಟಮ್ಸ್ ನೋಡಿ ಇದು ಕ್ಲಿಪ್ ಸೆಟ್ ಬೇರೆ ಬೇರೆ ಕ್ಲಿಪ್ ಸೆಟ್ಸ್ ಇದೆ ಬೇರೆ ಬೇರೆ ಡಿಸೈನ್ ಅಲ್ಲಿ ಇದೆ ಕ್ರೌಡ್ ನೋಡಿ ತುಂಬಾ ಕ್ರೌಡ್ ಇದೆ ಎಲ್ಲ ಶಾಪಲ್ಲಿ ನೋಡಿದ್ರು ಕ್ರೌಡ್ ಬಟ್ ಇಲ್ಲಿಗೆ ಈ ಸರೋಜಿನಿ ಮಾರ್ಕೆಟ್ಗೆ ಬರೋದಿದ್ರೆ ಬೆಳಿಗ್ಗೆ ಬರಬೇಕು ಸಾಯಂಕಾಲದವರೆಗೆ ನಿಲ್ಬೇಕು ಆ ರೀತಿ ಇದು ನೋಡಿ ಎಲ್ಲ ಬ್ಯಾಗ್ 350 ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಒಂದು ವಿಷಯ ಅಂತ ಹೇಳಿದ್ರೆ ಏನು ಕಡಿಮೆ ಕೊಡ್ತಾರೆ ಆಯ್ತಾ ಅವರು ಹೇಳಿದ ರೇಟ್ ಯಾವತ್ತೂ ಕೊಡಬಾರ್ದು ಇಲ್ಲಿ ಕಡಿಮೆ ಕೊಟ್ಟೆ ಕೊಡ್ತಾರೆ ತುಂಬಾ ಇದೆ ಬೇರೆ ಬೇರೆ ಇದೆಯಲ್ಲ ಕಡಿಮೆ ಕೊಡ್ತಾರೆ ನಮ್ಮ ಫ್ಯಾಮಿಲಿ ಜೊತೆಗೆ ಬಂದ ಕಾರಣ ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದ್ದೀನಿ ಈ ಮಾರ್ಕೆಟ್ ಒಳಗಡೆ ಬಂದ ಮೇಲೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಟೈಮ್ ಆಗ್ತಾ ಇದೆ ಫುಲ್ ಕ್ರೌಡ್ ಇದೆಯಲ್ಲ ಇಲ್ಲಿ ಒಂದೊಂದು ಐಟಮ್ ನೋಡ್ಕೊಂಡು ಬಾಕಿ ಆಗ್ತಿದ್ದೀವಿ ಒಂದೊಂದು ಮೂಲೆಯಲ್ಲಿ ಅಷ್ಟೊಂದು ಟೈಮ್ ವೇಸ್ಟ್ ಆಗ್ತಾ ಇದೆ ಬಟ್ ಐಟಮ್ಸ್ ಇದೆ ಆಲ್ಮೋಸ್ಟ್ ಡ್ರೆಸ್ ಐಟಮ್ ಬ್ಯಾಗ್ ಐಟಮ್ ಅಂತೂ ಸರೋಜಿನಿ ಮಾರ್ಕೆಟ್ಗೆ ಆರಾಮ್ಸೆ ಬರ್ಬೋದು ಅದು ರಿಟೇಲ್ ಸೇಲಲ್ಲಿ ನಮಗೆ ಅಷ್ಟು ಕಡಿಮೆಗೆ ಸಿಗುತ್ತೆ ಅಲ್ಲಿ ನಾನು ಅನ್ಕೊಳ್ಳೋದು ಈ ಹೋಲ್ಸೇಲ್ ಅಲ್ಲಿ ಎಷ್ಟಕ್ಕೆ ಬರ್ಬೋದು ಅಥವಾ ಈ ಪ್ರೊಡಕ್ಷನ್ ಮಾಡೋರಿಗೆ ಏನು ಲಾಭ ಇದೆ ನಾವು ಅಲ್ಲಿ ತಾಜ್ ಮಹಲಲ್ಲಿ ಹೋದಾಗ ತಾಜ್ ಮಹಲಿಂದ ತಾಜ್ ಮಹಲಿಂದ ಒಂದು ಫೋಟೋ ಬರೋ ಒಂದು ಗ್ಲಾಸ್ ಟಾಪಲ್ಲಿ ಬರೋವಂಥದ್ದು ಅದು ಪರ್ಚೇಸ್ ಮಾಡಿದ್ವಿ ಅದಕ್ಕೆ ಪ್ರೈಸ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಮ್ಮ ಊರಲ್ಲೆಲ್ಲ 150-200 ರೂಪಾಯಿ ಅದಕ್ಕೆ ಮಿನಿಮಮ್ ಹೇಳ್ತಾರೆ ಬಟ್ ಅಲ್ಲಿ ಬರೀ 20 ರೂಪಾಯಿ 30 ರೂಪಾಯಿ ಅದಾಗಿದ್ರೆ ಪ್ರೊಡಕ್ಷನ್ ಮಾಡಿದವರಿಗೆ ಏನಿರುತ್ತೆ ಅದರಲ್ಲಿ ಅಂತ ಹೇಳುವಂಥದ್ದೇ ನಾವು ಹೊರ ಹೋದಷ್ಟು ಊರು ಬಿಟ್ಟು ಹೊರ ಹೋದಷ್ಟು ನಮಗೆ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದೇ ನಾವು ಊರಲ್ಲಿ ಇದ್ರೆ ನಮಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಆಗಲ್ಲ ನಾವು ಹೇಳಿದ ರೇಟ್ ಕೊಟ್ಟಲೇಬೇಕಾಗುತ್ತೆ ಈಗ ನಾವು ಹೊರ ಹೋದಾಗ ನಮಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆದ ಕಾರಣ ನಮಗೆ ಕೇಳೋಕ್ಕೂ ಮುಲಾಜಾಗೋದಿಲ್ಲ ಕೆಲವೊಂದು ಪ್ಲೇಸಲ್ಲಿ ನಾವು ಹೋದಾಗ ಅಷ್ಟು ಕಡಿಮೆಗೆ ಕೇಳೋದು ಸರಿನಾ ಅಂತ ಹೇಳುವಂಥ ವಿಷಯ ಎಲ್ಲ ಬರುತ್ತೆ ಕೆಲವೊಂದು ಪ್ಲೇಸಲ್ಲಿ ನಮಗೆ ಎಷ್ಟು ಕಡಿಮೆ ಬೇಕಾದರೂ ಕೇಳ್ಬೋದು ಅಂತ ಹೇಳುವಂಥ ಒಂದು ಮನೋಭಾವನೆ ಬರುತ್ತೆ ಯಾಕಂದರೆ ನಾವು ನೋಡಿಟ್ಟಿರ್ತೀವಿ ರೇಟ್ ತುಂಬ ಕಡಿಮೆ ಇರೋ ಕಾರಣ ಬೇರೆ ಬೇರೆ ಇದರಲ್ಲಿ ಕಂಪೇರ್ ಮಾಡಿಕೊಂಡ್ರೆ ನಮಗೆ ಅದು ಈ ಗ್ಯಾಪ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಈ ರೀತಿಯ ಒಂದು ಮೈಕ್ ಏನಿದೆ ಈ ಒಂದು ಮೈಕ್ ಕೆಳಗಡೆ ಬಿಡುವಂತ ಏನು ಮಾಡೋಕ್ಕಾಗಲ್ಲ ತುಂಬಾ ಹುಡುಕಿದೆ ಬಿದ್ದಿರುವಂತ ಫೇಸ್ ಎಲ್ಲ ಗೊತ್ತಾಯ್ತು ಬಟ್ ನನಗೆ ಆ ಕ್ರೌಡಲ್ಲಿ ಅದನ್ನ ಹಿಡಿಯೋಕೆ ಆಗಿಲ್ಲ ಹುಡುಕೋಕ್ಕಾಗಿಲ್ಲ ಸಿಕ್ಕಿರಲಿಲ್ಲ ಎಷ್ಟು ಸೆಕೆಂಡ್ ಲೆಕ್ಕದಲ್ಲಿ ಗ್ಯಾಪಲ್ಲೇ ನನಗೆ ಅದು ಮಿಸ್ ಆಗಿರೋದು ಹುಡುಕಿದೆ ಯಾರು ಆ ಗ್ಯಾಪಲ್ಲಿ ಬಿದ್ದೋಯ್ತು ಆ ಬಿದ್ದ ಪ್ಲೇಸ್ ಕೂಡ ಗೊತ್ತಾಗಿತ್ತು ವಿಡಿಯೋಲಿ ನೋಡ್ಬೇಕಂದ್ರೆ ಗೊತ್ತಾಯ್ತು ಇಂಥ ಪ್ಲೇಸಲ್ಲಿ ಬಿದ್ದಿರೋದು ಅಂತ ಬಟ್ ನನಗೆ ಅಂದರೆ ಮೈಕ್ ಕೆಳಗಡೆ ಬೀಳೋವಂಥ ಸೌಂಡ್ ಇತ್ತು ಅಲ್ಲ ಡಿಸ್ಕನೆಕ್ಟ್ ಆಗುವಂಥದ್ದು ಆ ಸೌಂಡಲ್ಲಿ ಚೆಕ್ ಮಾಡಿದೆ ಬಟ್ ಆಗಲಿಲ್ಲ ಏನು ಮಾಡೋದೇ ರೀ ಹೋಯ್ತು ಓಕೆ ಪರವಾಗಿಲ್ಲ ಇನ್ನೊಂದು ಮೈಕ್ ಇತ್ತು ಬಟ್ ಯೂಸ್ ಮಾಡ್ತಾ ಇದ್ದೀನಿ ಅದರ ಪೇರ್ ಬರೋದಲ್ಲ ಅದು ಹಾಗೆ ನೋಡಿ ಫುಲ್ ರಶ್ ಆಗಿರುವಂತಹ ಒಂದು ಏರಿಯಾ ಇದೆ ಫುಲ್ ಕ್ರೌಡ್ ಅಂದರೆ ಫುಲ್ ಕ್ರೌಡ್ ನೋಡಿ ಎಲ್ಲ ಸೈಡಿಂದ ನೋಡಿದರೆ ಫುಲ್ ಕ್ರೌಡ್ ದೆಹಲಿಗೆ ಬಂದರೆ ಇಲ್ಲಿ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ ಒಂದು ಫ್ಲೋರ್ ಮ್ಯಾಟ್ ನೋಡಿದೆ 200 ರೂಪಾಯಿ ಹೇಳ್ದೆ ಲಾಸ್ಟಿಗೆ 100 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದೆ ಅದೆಲ್ಲ ಇದೇ ರೀತಿಯ ಇದು ಮಾರ್ಕೆಟ್ ಅಂತ ಹೇಳಿದ್ರೆ ಒಂಥರ ಡಿಫ್ರೆಂಟ್ ಮಾರ್ಕೆಟ್ ಅಂತಲೇ ಹೇಳ್ಬೋದು ಪ್ರೈಸ್ ಕಂಪೇರ್ ಮಾಡಿದ್ರು ಪ್ರೈಸ್ ತುಂಬ ಕಡಿಮೆಗೇ ಇದೆ ನಾವು ನಮ್ಗೆ ಇಷ್ಟ ಆದರೆ ನಮ್ಮ ರೇಟಿಗೆ ಕೇಳಬೇಕು ಅವ್ರಿಗೆ ಆಗೋದಿದ್ರೆ ಕೊಡ್ತಾರೆ ಇಲ್ಲ ಅಂದರೆ ಇಲ್ಲ ಆ ರೀತಿ ಅಲ್ಲಲ್ಲಿ ರಾಶಿ ಹಾಕ್ಬಿಟ್ಟು ಇದು ನನಗೆ ಬೆಂಗಳೂರಿನ ಚೋರ್ ಬಜಾರ್ ಏನಿದೆ ಚೋರ್ ಬಜಾರ್ನ ನೆನಪು ಬರ್ತಾ ಇದೆ ಯಾಕಂದರೆ ನಾವು ಸಂಡೇ ಚೋರ್ ಬಜಾರಲ್ಲಿ ನೋಡ್ತೀವೋ ಬೆಂಗಳೂರಲ್ಲಿ ಅದೇ ಫೀಲ್ ಬರ್ತಾ ಇದೆ ಇಲ್ಲಿ
ಒಂಥರ ಫುಲ್ ಇದಿದೆ, ಏನಂತ ಹೇಳೋದು, ಕ್ರೌಡ್ ಅಂತ ಹೇಳಿದ್ರೆ ಹೆವಿ ಕ್ರೌಡ್. ನಮ್ದು 4 ಟೀಮ್ ಆಗಿ ನಾವು ಬಂದಿದ್ದೀವಿ. ಯಾಕಂದರೆ ಜೊತೆಗೆ ಬಂದರೆ ನಮಗೆ ಎಲ್ರಿಗೂ ಒಬ್ರಿಗೊಬ್ರು ಸೆಟ್ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಾವು ಸಪ್ರೇಟಾಗಿ ಬಂದಿದ್ದೀವಿ. ಬಟ್ ನಾನು ಇವಾಗ ಒಂಟಿ ಆದೆ, ನನ್ನ ಮೈಕಲ್ಲಿ ಅಲ್ಲಿ ಕಳೆದೋಯ್ತು, ಅದ ಕಾರಣ ನಾನು ಅಲ್ಲಿ ಒಂಟಿ ಆದೆ. ಎಲ್ಲೆಲ್ಲೇ ಜನ ಇದ್ದಾರೆ, ಇಲ್ಲಿಂದೆಲ್ಲ ಬಂದವರಿದ್ದಾರೆ, ಎಷ್ಟೆಷ್ಟು ದೂರದಿಂದ ಬಂದವರೆಲ್ಲ ಇಲ್ಲಿದ್ದಾರೆ. ಅಂದರೆ ಕನ್ನಡದವರು ಯಾರು ನನಗೆ ಸಿಕ್ಕಿಲ್ಲ ಇವತ್ತು. ತಮಿಳ್ನಾಡಿನವರು ಸಿಕ್ಕಿದ್ರು. ಅದು ಮಾಡ್ತಾ ಹೋಗ್ಬೇಕಂದ್ರೆ ತಮಿಳ್ನಾಡಿನವರು ಮಾತನಾಡಿದ್ರು. ಈ ಶೂಸ್ ಇದೆ ನೋಡಿ, ಎಲ್ಲ ಸೇಲ್ಸ್. ಡ್ರೆಸ್ ಸೆಟ್ ಅಂದರೆ ಲೇಡೀಸ್ ಟಾಪ್ ಸೆಟ್ ನಿಮಗೆ 300 ರೂಪಾಯಿಗೆ ತಗೊಂಡು ಫ್ಯಾಮಿಲಿ 6 ಪೀಸ್ ತಗೊಂಡು ಫುಲ್ ಸೇಲ್ಸ್. ಹೆವಿ ಕ್ರೌಡ್ ಇರುವಂಥ ಏರಿಯಾ. ನಿಮ್ಮ ಶಾಪಲ್ಲಿ ನೋಡಿದ್ರೆ ಎಷ್ಟು ಜನ ಇದ್ದಾರೆ ಅಂತ ದೂರದಿಂದ ನೋಡ್ಬೇಕಂದ್ರೆ ಅರ್ಥ ಆಗುತ್ತೆ. ನೋಡಿ ಬ್ಯಾಗ್, ಜೀನ್ಸ್ 200 ರೂಪಾಯಿ 250 ರೂಪಾಯಿ ಸೇಲ್ಗೆ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಇನ್ನು ಲೆಫ್ಟ್ ಸೈಡಿಗೆ ಹೋದರೆ ಫುಲ್ ಫ್ಯಾನ್ಸಿ ಐಟಮ್ ಇದೆ. ಇಲ್ಲಿ ಮಿಡ್ಲಲ್ಲಿ ಬಂದು ಕೆಲವೊಂದು ಕಾಫಿ ಐಟಮ್ಗಳನ್ನು ಮಾರೋರು ಇರ್ತಾರೆ. ಏರ್ಪಾಡ್ಸ್ ಅದು ಇದು ಅಂತ ಹೇಳ್ಕೊಂಡು ಬೇರೆ ಜನ ಬರ್ತಾ ಇದ್ದಾರೆ. ಬಟ್ ನಾವು ಹಾಗೆಲ್ಲಾದರೂ ತಗೊಂಡ್ರೆ ಕಡಿಮೆಗೆ ಸಿಗುತ್ತೆ. ಈಗ ನಾವು ಅದೇ ಬೆಲ್ಟ್ ಕೂಡ ಅದೇ ರೀತಿ ತೊಗೊಂಡಿರುವಂಥದ್ದು, ರೇಟ್ ಕಡಿಮೆಗೆ ತೊಗೊಂಡಿರೋಂತ ಹೇಳಿದ್ರೆ ಮಾರ್ಕೊಂಡು ಬರ್ತಾರಲ್ಲ ಅಂಥವ್ರಿಂದ. ಪರ್ಸ್, ಬ್ರ್ಯಾಂಡೆಡ್ ಪರ್ಸ್, ಇದು ಕಾಪಿ ಬರುತ್ತಲ್ಲ ಆ ರೀತಿಯ ಕಾಪಿ ಪರ್ಸನ್ನು ತಗೊಂಡ್ಬರ್ತಾರೆ. ನಂತರ ಒಬ್ಬರು ಇದ್ರದ್ದು ಐಫೋನ್ ಇದು ಏರ್ಪಾಡ್ಸ್ ಬರುತ್ತಲ್ಲ, ಏರ್ಪಾಡ್ಸ್ ಒರಿಜಿನಲ್ ಅಂತ ಹೇಳ್ಕೊಂಡು ತೊಗೊಂಬಂದು ಅಮೆಝಾನಲ್ಲಿ 22,000 ರೂಪಾಯಿ ಇದೆ. ನಾನು ಕಡಿಮೆ ಕೊಡ್ತೀನಿ, 2,500 ರೂಪಾಯಿ ಕೊಡ್ತೀನಿ ಹಿಂಗೆ ಅಂತ ಹೇಳ್ಕೊಂಡು. ನಮ್ಮದು ಹೇಗೂ ಮೊಬೈಲ್ ಶಾಪ್ ಇದೆ, ಕಾಪಿ ಯಾವುದು ಒರಿಜಿನಲ್ ಯಾವುದಂದ್ರೆ ನಮಗೂ ಅರ್ಥ ಆಗುತ್ತಲ್ಲ. ಈ ಕಾರಣ ಅವರೆಲ್ಲ ಹೇಳುವಾಗ ಅಮ್ಮರ್ಸ್ಲಿಕ್ಕೆ ಹೇಗೆಲ್ಲ ನೋಡ್ತಾರೆ ಅಂತ ಹೇಳಿದ್ರೆ ನಾವು ತುಂಬ ಅಲರ್ಟ್ ಆಗಿರ್ಬೇಕಾಗತ್ತೆ. ಚಪ್ಪಲಿದ್ದು ಒಂದು ಕೌಂಟರ್ ನೋಡಿ, ಸಪ್ರೇಟ್ ಇರುವಂಥದ್ದು. सर ये बैग कितना? सर 150 का 150 का बहुत बढ़िया चेन भी ले लो, कम ले लो, 120 ले लो, 120 100 रुपए. ಅಲ್ಲಿ ಸೆಂಟ್ರಲ್ಲಿ ಬರಬೇಕಾದ್ರೆ 100 ರೂಪಾಯಿಗೆ ಬ್ಯಾಗ್ ಕೊಡ್ತೀವಿ ಅಂತ ಹೇಳಿದ್ರು. ನಾವು ತಗೊಂಡಿದ್ವಿ 100 ರೂಪಾಯಿಗೆ. ಅಲ್ಲಿ ಫಿಕ್ಸ್ ಪ್ರೈಸ್ ಅಂತ ಹೇಳಿದ್ರು. ಈ ಕಡೆ ಬರಬೇಕಾದ್ರೆ 150 ಅಂತ ಹೇಳಿ 120 ಮತ್ತೆ 100 ಹಾಗೆ ಹೇಳೋದಿಲ್ಲ. ಹಾಗೆ ಒಂದು ನಾವು ಗಲ್ಲಿಗೆ ಬಂದು ತಲುಪಿದ್ದೀವಿ ಇವಾಗ. ಕೆಲವೊಂದು ವಿಡಿಯೋ ಮಾಡೋದಕ್ಕೇನು ಕೆಲವರೆಲ್ಲ ನಾವು ಅದೇ ಬೆಂಗಳೂರಲ್ಲಿ ಚೋರ್ ಬಜಾರಿಗೆ ಹೋದರೆ ನಮಗೆ ವಿಡಿಯೋ ಮಾಡಲಿಕ್ಕೆ ತುಂಬ ಕಿರಿಕ್ ಮಾಡ್ತಾರೆ. ಯಾಕೆ ವಿಡಿಯೋ ಮಾಡ್ತೀರಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು. ಬಟ್ ಇಲ್ಲೇನೂ ಸಮಸ್ಯೆ ಆಗಿಲ್ಲ, ಆಗಿ ವಿಡಿಯೋ ಮಾಡೋಕ್ಕಾಯ್ತು. ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಮ್ಮ ಈ ಚಾನಲಲ್ಲಿ ಟೂರಿಸಮ್ ಎಕ್ಸ್ಪ್ಲೋರ್ ಆಗಿರ್ಬೋದು, ಅಥವಾ ವೆಹಿಕಲ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರ್ಬೋದು, ಟೆಕ್ನಾಲಜಿ ಇನ್ಫಾರ್ಮೇಷನ್ ಆಗಿರ್ಬೋದು, ಸಾಧಕರ ಒಂದು ಪರಿಚಯ ಮಾಡುವಂತಹ ಸಾಧಕರ ಹೆಜ್ಜೆ ಅಂತ ಹೇಳುವಂಥ ಒಂದು ವಿಶೇಷ ಎಪಿಸೋಡ್ ಆಗಿರ್ಬೋದು. ಈ ರೀತಿ ಬೇರೆ ವಿಚಾರಗಳು ಬರ್ತಾ ಇರುತ್ತೆ. ಎಲ್ಲವೂ ನಿಮಗೆ ಈಸಿಯಾಗಿ ತಲುಪಬೇಕಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿ ಮಾಡಲಿಕ್ಕೆ